ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮದುವೆ ವಿಷಯನ ಸಪ್ತಮಿ ಹತ್ರನೇ ಮಾತಾಡಿದ್ವಿ ಅನ್ನೋದು ವೆಂಕಟಪ್ಪನ್ ಗೊತ್ತಾದ್ರೆ ಅವನು ನಮ್ಮ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ. ಅಜ್ಜಿ, ಈ ವಿಷಯನೆಲ್ಲ ನೀವು ನಮ್ಗೆ ಹೇಳ್ಬೇಕು, ನಾವೇ ನಿಮ್ಗೆ ಹೇಳೋಂಗಾಗೋಯ್ತಲ್ಲ. ಏಯ್, ಸ್ವಲ್ಪ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ನಾನ್ ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸಪ್ತಮಿನೇ ಈ ಮನೆ ಸೊಸೆ ಅಂತ ನನ್ ಮನ್ಸು ಒತ್ತಿ ಹೇಳ್ತಾ ಇದೆ. ಅಜ್ಜಿ, ನಿಮ್ ಮನ್ಸ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೊಳ್ಳಿ. ಸರಿ, ಆಯ್ತು ಬಿಡು, ನಾನೇನು ಮಾತಾಡಲ್ಲ. ಯಾಕಪ್ಪ ಶ್ರೀಮಂತು, ಏನಾಯ್ತು? ಹಾವಿಗೆ ಹಲ್ಲಲ್ ವಿಷ ಆದ್ರೆ ನಿನ್ ತಮ್ಮನ ಮಗಳಿಗೆ ಮೈಯೆಲ್ಲ ವಿಷ. ಯಾರು? ನಮ್ಮ ಮಂಜರಿನಾ? ಅಯ್ಯೋ ಅಜ್ಜಿ, ಸುಮ್ನಿರಿ. ನಮ್ಮ ಮಂಜರಿ ಅಲ್ಲ, ನಿಮ್ ಪ್ರೀತಿಯ ಮೊಮ್ಮಗಳು ನಿಮ್ ಮಂಜರಿ. ಏನ್ ಮಾಡಿದ್ಲು ಶ್ರೀಮಂತು? ಅವಳ ಮೇಲೆ ಯಾಕೋ ಕೋಪ ಮಾಡ್ಕೋತಾ ಇದೀಯಾ? ಅವಳ ಮೇಲೆ ಕೋಪ ಮಾಡ್ಕೋಬಾರ್ದು, ಬದಲಾಗಿ ನಿಮ್ಮ ಮೇಲೆ ಕೋಪ ಮಾಡ್ಕೋಬೇಕು. ಸಂಬಂಧಗಳನ್ನ ಬಿಟ್ಕೊಡ್ಬಾರ್ದು. ಚಿಕ್ಕಪ್ಪ ಚಿಕ್ಕಮ್ಮ ಅಂದ್ರೆ ಅಪ್ಪ ಮಂತ್ರ ಅಂತ ಹೇಳಿದ್ ನೀವೇ ತಾನೇ? ಈಗೇನಾಯ್ತು ನೋಡಿ. ಅವ್ರಗಳ ಸವಾಸ ಬೇಡ ಅಂತ ನಾನು 1000 ಸರಿ ಕೂಗ್ ಹೇಳಿದ್ರು ನಿಮ್ಗೆ ಕೇಳದೇ ಇಲ್ಲ ಅಲ್ವಾ? ಇನ್ನ ನನ್ನ ಕರ್ಮ. ಏನಾಯ್ತು ಅಂತ ಸ್ವಲ್ಪ ಸಮಾಧಾನವಾಗಿ ಹೇಳೋ. ನಿಮ್ಮ ತಮ್ಮನ ಮಗಳು ಮಂಜರಿ ಏನ್ ಮಾಡಿದಾಳೆ ಗೊತ್ತಾ? ಆ ಹುಡುಗಿ ಹತ್ರ ನನ್ನ ಬಗ್ಗೆ ತಪ್ಪಾಗಿ ಹೇಳಿದಾಳೆ. ಅದನ್ನ ಕೇಳಿನೇ ಆ ಹುಡುಗಿ ನನ್ನ ರಿಜೆಕ್ಟ್ ಮಾಡಿದ್ದು. ಮಂಜರಿ ಹಾಗೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಕಣೋ. ನಿನ್ನ ಹತ್ರ ಯಾರೋ ಸುಳ್ಳು ಹೇಳಿದ್ದಾರೆ. ಯಾರು ಹೇಳಿಲ್ಲ, ಮಂಜರಿನೇ ಹೇಳಿದ್ದು. ಆ ಹುಡುಗಿ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿದ್ಮೇಲೆ ಮಂಜರಿ ಹೋಗಿ ಆ ಹುಡುಗಿಗೆ ಇಲ್ದಿರೋ ವಿಷಯನೆಲ್ಲ ಅವಳು ತಲೆಗೆ ತುಂಬಿದಾಳೆ. ಅದನ್ನೆಲ್ಲ ನಿಜ ಅನ್ಕೊಂಡೆ ಆ ಹುಡುಗಿ ಮದುವೆನೇ ಬೇಡ ಅಂತ ಹೇಳಿರೋದು. ಇದನ್ನೇ ನಾನು ಅವತ್ತು ನಿನಗೆ ಹೇಳಕ್ ಬಂದಿದ್ದು, ಆದ್ರೆ ನೀನೇ ನನಗೇನು ಹೇಳೋದಕ್ಕೆ ಬಿಡ್ಲಿಲ್ಲ. ಆ ಮಂಜರಿನೇ ನಿನ್ ಬಗ್ಗೆ ಏನಾದರೂ ಹೇಳಿರ್ತಾಳೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಇದಿಷ್ಟೇ ಅಲ್ಲ, ನಾನು ಯಾವ ಹುಡುಗಿನ ಮದುವೆ ಆಗೋದಕ್ಕೆ ಹೋಗ್ತೀನೋ ಆ ಹುಡುಗಿರ ಹತ್ರ ಹೋಗಿ ಹೇಳು ನನ್ನ ಬಗ್ಗೆ ಏನೇನೋ ಹೇಳಿ ಮದುವೆ ಮುರಿಸ್ತೀನಿ ಅಂತ ಚಾಲೆಂಜ್ ಬೇರೆ ಮಾಡಿದಾಳೆ. ನೋಡಿ, ಆ ಮನೆಯವರ ಒಳ್ಳೆತನ ಇದೆ ನೋಡಿ. ಅವಳು ಏನೇ ಮಾಡ್ಕೊಂಡ್ರು ನಿನಗೆ ಅಂತ ಆ ದೇವ್ರು ಒಂದು ಹುಡುಗಿನ ಸೃಷ್ಟಿ ಮಾಡಿರ್ತಾನೆ. ಇಂಥ 108 ಮಂಜರಿಗಳು ಬಂದ್ರು ನಿನ್ನ ಮದುವೆಯನ್ನ ನಿಲ್ಸಕ್ಕಾಗೋದಿಲ್ಲ. ಆ ಭಗವಂತ ಯಾವ ಹುಡುಗಿ ಜೊತೆ ನಿನ್ ಮದುವೆ ಆಗ್ಬೇಕು ಅಂತ ನಿಶ್ಚಯ ಮಾಡಿರ್ತಾನೋ ಖಂಡಿತ ನಿನ್ನ ಹುಡ್ಕೊಂಡು ಬರ್ತಾಳೆ. ನನಗೋಸ್ಕರ ಹುಟ್ಟಿರೋಳು ನನ್ನ ಹುಡುಕೊಂಡು ಬರ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಇನ್ಮೇಲೆ ಏನಾದ್ರೂ ಆ ಮಂಜರಿ ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಒಂದು ಅವಳಿರ್ಬೇಕು, ಇಲ್ಲ ನಾನಿರ್ಬೇಕು. ಸಪ್ತಮಿ ಮೇಡಮ್, ಹಾ ಬಂದೆ. ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ಏನ್ ಸಪ್ತಮಿ, ನನ್ನ ಮರ್ತೇ ಬಿಟ್ಟಿಯಾ? ಹೇಗ್ ಮರೆಯಕ್ಕಾಗತ್ತೆ ಮೇಡಮ್? ನಮ್ಮ ಮನೇಲಿ ನಡೆದ ಎಲ್ಲ ಕೆಟ್ಟ ಘಟನೆಗಳನ್ನು ಮರ್ತು ಬಿಡು ಸಪ್ತಮಿ. ಆದ್ರೆ ಒಳ್ಳೇದನ್ ಮಾತ್ರ ಮರಿಬೇಡ. ನಾನ್ ಯಾವಾಗ್ಲೂ ಹಾಗೆ ಮೇಡಮ್, ಒಳ್ಳೇದನ್ ಮಾತ್ರ ನೆನ್ಪಿಟ್ಕೋತೀನಿ. ಇನ್ನೇನ್ ಸಮಾಚಾರ? ನಾನೇನ್ ಹೇಳಿ, ಊರೆಲ್ಲ ನಿಂದೆ ಹವಾ. ಏಯ್, 1 ನಿಮಿಷ ಇರು, ಮತ್ತೆ ಮಾಡ್ತೀನಿ. ಇವಳು ನೋಡಿದ್ರೆ ನಮ್ಮ ಏರಿಯಾಗ ನೀರು ಹಾಕೋದು ನಿಲ್ಸಲ್ಲ ನಂಗೆ ಕಾಣುತ್ತೆ. ಇವಳ ಜೊತೆಗೆ ನಮ್ಮ ಯೋಗಣ್ಣನ ಹೆಂಡತಿ ಮಂದಾರಕ್ಕ ನಗ್ನಗ್ತ ಮಾತಾಡ್ತಾ ಇದ್ದಾರೆ. ಏನ್ ಮಾಡೋದು? ಇರ್ಲಿ, ಫಸ್ಟ್ ಇವಳ ಬಗ್ಗೆ ನಮ್ಮ ಅಣ್ಣನ ಹತ್ರ ಮಾತಾಡಿ ನಮ್ಮ ಏರಿಯಾಗೆ ಬರ್ದೇ ಇರಂಗ್ ಮಾಡಬೇಕು. ಏ ವಿಭಾ, ಜಾನ್ವಿ, ನಾಳೆ ಇದೆಲ್ಲ ಸರಿ ಹೋಗುತ್ತೆ. ಈಗ ಹೋಗಿ ಅಡಿಗೆಗೆ ಏನ್ ಬೇಕೋ ನೋಡು.
ಸರಿ ಅಜ್ಜಿ ಬಾರೆ. ಅಜ್ಜಿ ಇಲ್ಲಿ ನೋಡಜ್ಜಿ, ನೀರ್ ಕ್ಯಾನ್ ತಗೊಂಡು ಸಪ್ತಮಿ ಅಕ್ಕ ಬಂದಿದ್ದಾರೆ. ಹೌದೇನೆ? ಎಲ್ಲಿ? ಇಲ್ಲಿ ಅಜ್ಜಿ. ನೋಡ್ರಿ, ನಿಮ್ಮಣ್ಣ ಈಗ್ಲೇ ತುಂಬಾ ಸಿಟ್ಟಲ್ಲಿದ್ದಾನೆ. ಸಪ್ತಮಿ ಮಂದಾರ ಜೊತೆ ಮಾತಾಡೋದೇನಾದ್ರೂ ನೋಡಿದ್ರೆ ಆಮೇಲೆ ಮುಗೀತು. ಹೌದಜ್ಜಿ. ಜಾನ್ವಿ, ಶ್ರೀಮಂತ್ಗೆ ಸಪ್ತಮಿ ಬಂದಿರೋದನ್ನ ಹೇಳೋದ್ ಬೇಡ. ನೀನೇ ಖಾಲಿ ಕ್ಯಾನ್ ತಗೊಂಡೋಗಿ ಕೊಟ್ಬಾ. ಸರಿ ಅಜ್ಜಿ. ಮಂಜರಿಯಿಂದ ನೀನ್ ನಮ್ಮನೆಗ್ ಬರ್ದೇ ಇರೋ ತರ ಆಯ್ತು. ಬೇಜಾರ್ ಮಾಡ್ಕೋಬೇಡ ಸಪ್ತಮಿ. ಮೇಡಮ್, ಏನೇ ಆದ್ರೂ ಅದು ಒಳ್ಳೇದಕ್ಕೆ ಅಂತ ಅನ್ಕೊಂಡ್ರೆ ಖಂಡಿತ ಒಳ್ಳೇದೇ ಆಗತ್ತೆ. ಇದು ನನ್ನ ಪಾಲಿಸಿ. ಒಳ್ಳೆ ಪಾಲಿಸಿನೇ ಸಪ್ತಮಿ. ಅಜ್ಜಿ ತಂದ್ಯಾ? ಇದನ್ನ ತಗೊಂಡೋಗಿ ಅವಳು ಕೊಟ್ಬಿಟ್ಟು ತುಂಬಿರೋ ಕ್ಯಾನ್ ತಗೊಂಡ್ ಬಾ. ಸರಿ ಅಜ್ಜಿ. ಸಪ್ತಮಿ ಅಕ್ಕ, ಸಪ್ತಮಿ ಅಕ್ಕ, ನಮ್ ಚಿಕ್ಕಿ ನಿಮ್ಮನ್ನ ಲಾಕ್ ಮಾಡ್ಕೊಂಡ್ಬಿಟ್ರಾ? ಆ ಥರ ಎಲ್ಲ ಏನೂ ಇಲ್ಲ ಜಾನ್ವಿ, ಸುಮ್ಮನೆ ಮಾತಾಡ್ತಿದ್ವಿ ಅಷ್ಟೇ. ತಗೊಳ್ಳಿ ಅಕ್ಕ ದುಡ್ಡು. ನಾನೇ ಮನೆಗೆ ಬಂದು ಇಸ್ಕೋತಿದ್ದೆ ಅಲ್ವಾ? ಇರ್ಲಿ ಅಕ್ಕ, ನಾನೇ ಕ್ಯಾನ್ ತಗೊಂಡ್ ಹೋಗ್ತೀನಿ. ಏ ಇಲ್ಲ ಇಲ್ಲ, ನಾನೇ ತಂದ್ಕೊಡ್ತೀನಿ. ಪರವಾಗಿಲ್ಲ ಅಕ್ಕ, ನೀವು ಮಾತಾಡ್ತಾ ಇರಿ, ನಾನ್ ತಗೊಂಡ್ ಹೋಗ್ತೀನಿ. ಸರಿ ಜಾನ್ವಿ, ಬಾಯ್ ಬಾಯ್. ತುಂಬಾ ಒಳ್ಳೆ ಹುಡುಗಿ ಮೇಡಮ್. ಆ ಮನೆಯಲ್ಲಿ ಎಲ್ರೂ ತುಂಬಾನೇ ಒಳ್ಳೆಯವರು ಸಪ್ತಮಿ. ಹೌದು ಮೇಡಮ್, ಆದ್ರೆ ಒಬ್ರನ್ನ ಬಿಟ್ಟು. ಕರೆಕ್ಟಾ? ಅಣ್ಣ, ಇದನ್ನ ಇಡಕ್ಕೆ ಹೆಲ್ಪ್ ಮಾಡ್ತೀಯಾ? ಏಯ್, ಅವ್ರವ್ರ ಕೆಲಸ ಅವರೇ ಮಾಡ್ಕೋಬೇಕು. ತಗೊಂಡೋಗೆ. ಸರಿ.